ಅಪ್ಪ ಅಂದ್ರೆ ನನಗಿಷ್ಟ. ಅಪ್ಪನಿಂದ ಕಲಿತದ್ದು ಅಪಾರ. ಮುದ್ದಿನ ಅಪ್ಪ ನಿನಗೆ ವಂದನೆ. ಪ್ರತಿಯೊಬ್ಬ ತಂದೆಯೂ ತನ್ನ ಮಕ್ಕಳನ್ನ ಉನ್ನತ ಸ್ಥಾನಕ್ಕೆ ತರಲು ಶ್ರಮಿಸುತ್ತಾರೆ. ಅವರ ಏಳ್ಗೆಗಾಗಿ ಹಗಲಿರುಳು ದುಡಿಯುತ್ತಾರೆ. ಆದರೆ ಬಳ್ಳಾರಿಯಲ್ಲೊಬ್ಬರು ತಂದೆ ಇದ್ದಾರೆ. ಅವರು ಮೇಲೇಳಲು ಆಗದ ತನ್ನೆರಡು ಮಕ್ಕಳನ್ನ ಬದುಕಿಸಲು ಶ್ರಮ ಪಡ್ತಿದ್ದಾರೆ. ಕೈಕಾಲು ಇಲ್ಲದೆ ಕಳೆದ 18 ವರ್ಷಗಳಿಂದ ನೆಲದಲ್ಲಿ ಮಲಗಿರುವ ಇಬ್ಬರು ಮಕ್ಕಳ ದಿನನಿತ್ಯದ ಕೆಲಸವನ್ನ ಅಪ್ಪನೇ ಮಾಡಬೇಕು. ಮಡದಿಯನ್ನ ಕಳೆದುಕೊಂಡಿರೋ ಸತ್ಯನಾರಾಯಣ ಅವರಿಗೆ 4 ಮಕ್ಕಳಿದ್ದಾರೆ. ಅವರಲ್ಲಿ ಕಡೆಯ 2 ಮಕ್ಕಳ ಸ್ಥಿತಿ ಹೀಗಿದೆ. ಹುಟ್ಟಿದ ಕೆಲ ದಿನಗಳಲ್ಲೇ ಇವರು ಸಾಯ್ತಾರೆ ಅಂತ ಹೇಳಿದ್ದ ವೈದ್ಯರ ಮಾತನ್ನ ಸುಳ್ಳು ಮಾಡಿ 18 ವರ್ಷದಿಂದ ತನ್ನ ಮಕ್ಕಳನ್ನ ಬದುಕಿಸಿಕೊಳ್ತಿದ್ದಾರೆ ಸತ್ಯನಾರಾಯಣ. ಕಷ್ಟ ಎಲ್ಲರಿಗೆ ಇದಾಗ್ತದೆ. ನಾನು ಏನು ಮಾಡ್ಲಿಕ್ಕೆ ಒಬ್ಬನೇ ದುಡ್ದು ಇಷ್ಟು ಮಂದಿ ಸಾಕ್ಬೇಕಂತ ಒಂದು ಕಷ್ಟ ದುಃಖ ಅಂತ ಇರ್ತದೆ ಸರ್. ಹಂಗೆ ಸುಧಾರಿಸ್ಕೊಂಡು ಹೋಗ್ತಾ ಇದ್ದೀನಿ. ಈ ಡಾಕ್ಟ್ರು ಹೋದರೆ ನಿಮಗೆ ಪೋಲಿ ಹಾಕ್ಸಿ ಇಲ್ಲ ನೀವು ಸರಿ ತಿಂದಿಟ್ಟಿಲ್ಲ, ಅದಕ್ಕಾಗಿ ಈ ಥರ ಆಗಿದೆ. ಸಣ್ಣ ಕೆಲಸದಿಂದ ಹಿಡಿದು ಎಲ್ಲವನ್ನೂ ಅಪ್ಪನೇ ಮಾಡಬೇಕು. ಕೆಲಸದ ಜೊತೆಗೆ ಮಕ್ಕಳನ್ನ ನೋಡಿಕೊಳ್ಳುವ ಜವಾಬ್ದಾರಿಯೂ ಸತ್ಯನಾರಾಯಣ ಮೇಲಿದೆ. ಊಟ ಮಾಡಿಸೋದು ಮತ್ತು ಎಲ್ಲ ಸ್ನಾನ ಮಾಡಿಸೋದು, ಮಕ್ಕ ತೊಳ್ಸೋದು. ಅಪ್ಪ ನೈಟ್ ಟೈಮು ಆಗಲಲ್ಲ ತಂಗಿಯವರು. ಅಪ್ಪಿದ್ರೆ ಅಪ್ಪ ಮಾತ್ರ ತಂಗಿದ ತಂಗಿ. ನಮ್ಮ ಅಪ್ಪ ನಮ್ಮ ತಂಗಿ ಬೆಸ್ಟ್ ನೋಡ್ಕೊಂತಿದ್ದಾರೆ ಅವರು. ನಮ್ಮ ಹೋಗಿ 2 ತಿಂಗಳಾಯಿತು, 2 ವರ್ಷ ಆಯಿತು. 2 ವರ್ಷ 2 ತಿಂಗಳಾಯಿತು. ಎಲ್ಲ ನಮ್ಮ ತಂಗಿನ ಜಾಸ್ತಿ ನೋಡೋದು. ಸ್ವಲ್ಪ ಅಂಗವಿಕಲತೆಯಿಂದ ಹುಟ್ಟಿದ ಮಕ್ಕಳನ್ನು ಅದೆಷ್ಟೋ ಜನ ಅನಾಥಾಶ್ರಮದಲ್ಲಿ ಬಿಡ್ತಾರೆ. ಆದರೆ ಕಳೆದ 18 ವರ್ಷದಿಂದ ತಮ್ಮ ಮಕ್ಕಳನ್ನ ಬದುಕಿಸಲು ಹೋರಾಟ ಮಾಡ್ತಾ ಇರೋ ಸತ್ಯನಾರಾಯಣಗೆ ಅಪ್ಪಂದಿರ ದಿನದಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್ 24/7, ಬಳ್ಳಾರಿ. ಇಲ್ಲೊಂದು ಟ್ರೈನ್ ಇದೆ. ಅಪಘಾತಗಳ ಮುನ್ಸೂಚನೆ ಸಿಕ್ಕರೆ ತಕ್ಷಣ ತನ್ನಷ್ಟಕ್ಕೆ ತಾನೇ ನಿಲ್ಲತ್ತೆ. 2 ಟ್ರೈನ್ಗಳು ಒಂದೇ ಟ್ರ್ಯಾಕ್ನಲ್ಲಿ ಬಂದ್ರೂ ಈ ಟ್ರೈನ್ಗೆ ಅಪಘಾತವಾಗಲ್ಲ. ತನ್ನ ಸಮಯ ಪ್ರಜ್ಞೆಯಿಂದ ಆಗಬಹುದಾದ ಅನಾಹುತವನ್ನು ತಪ್ಪಿಸುತ್ತೆ ಈ ಬುದ್ಧಿವಂತ ಟ್ರೈನ್. ಚಿತ್ರದುರ್ಗ ನಗರದ ಮುರುಘರಾಜೇಂದ್ರ ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಇಂಟೆಲಿಜೆಂಟ್ ಟ್ರೈನ್ ಮಾದರಿಯೊಂದನ್ನ ಕಂಡುಹಿಡಿದಿದ್ದಾರೆ. ಇದು ತನ್ನಷ್ಟಕ್ಕೆ ತಾನೇ ಮುಂದೆ ಸಾಗುತ್ತೆ. ಇದಕ್ಕೆ ಚಾಲಕನೇ ಬೇಡ. ಟ್ರ್ಯಾಕ್ನಲ್ಲಿ ಸಾಗಬೇಕಾದ್ರೆ ಯಾವುದೇ ಅಡಚಣೆಗಳು ಬಂದರೂ ಕೂಡಲೇ ನಿಲ್ಲುತ್ತದೆ. ಗ್ರೀನ್ ಸಿಗ್ನಲ್ ಬಿದ್ರೆ ಅದೇ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಡ್ರೈವರ್ ಅವಶ್ಯಕತೆ ಏನು ಇಲ್ಲ ಇದಕ್ಕೆ. ಮತ್ತೆ ಮುಂದೆಯಿಂದ ಒಂದೇ ಹಳಿಯಲ್ಲಿ ಮುಖಾಮುಖಿ 2 ಟ್ರೈನ್ಗಳು ಬಂದ್ರೆ ಅಪೋಸಿಟ್ ಆಕ್ಸಿಡೆಂಟ್ ಆಗಲ್ಲ, ಏನೇ ಅಪಘಾತ ಆಗಲ್ಲ. ಒಂದು ರೇಂಜ್ ಅಲ್ಲಿ 2 ಟ್ರೈನ್ ನಿಂತ್ಕೊಂಡ್ಬಿಡುತ್ತೆ. ಈ ಟ್ರೈನ್ ನಲ್ಲಿ ರೇಡಿಯೋ ಫ್ರೀಕ್ವೆನ್ಸಿಯನ್ನ ಬಳಸಲಾಗಿದೆ. ಇದರಿಂದ ಅಪಾಯದ ಮುನ್ಸೂಚನೆಯನ್ನ ಮೊದಲೇ ಗ್ರಹಿಸಿ ಮುಂದೆ ಸಾಗಲು ಅನುಕೂಲ ಮಾಡಿಕೊಡುತ್ತೆ. ವಿದ್ಯಾರ್ಥಿಗಳ ಈ ಟ್ರೈನ್ ಸಂಶೋಧನೆ ಕಾಲೇಜಿನ ಸಿಬ್ಬಂದಿಗೆ ಸಂತಸ ತಂದಿದೆ. ಪ್ರಾಣಿಗಳಾಗಲಿ ವಸ್ತುಗಳಾಗಲಿ ಅಡ್ಡ ಬಂದರೆ ಅದು ಆಟೋಮೆಟಿಕಲಿ ನಿಂತ್ಕೊಳ್ಳುವಂಥದ್ದು ಒಂದು ಉಪಯೋಗ. ಇನ್ನೊಂದು ಫೈರ್ ಆಕ್ಸಿಡೆಂಟ್ ಆದರೆ ಇದು ಮೇಜರ್ ಆಗ್ತಾ ಇರೋಂಥ ಒಂದು ಇವೆಂಟ್. ಸೊ ಅದು ಆಟೋಮೆಟಿಕಲ್ ಟೆಂಪರೇಚರ್ ಸೆನ್ಸ್ ಮಾಡಿಬಿಟ್ಟು ಅದು ಟ್ರೈನ್ ಆಟೋಮೆಟಿಕ್ ಸ್ಟಾಪ್ ಆಗುವಂಥ ಉಪಯೋಗ ಆಗುತ್ತೆ. ಅವಕಾಶ ಸಿಕ್ಕರೆ ಇದಕ್ಕಿಂತಲೂ ಉತ್ತಮ ಟ್ರೈನ್ ತಯಾರಿಸೋ ಉತ್ಸಾಹದಲ್ಲಿದ್ದಾರೆ ಈ ವಿದ್ಯಾರ್ಥಿಗಳು. ಆದರೆ ಇಂತಹ ಪ್ರತಿಭಾವಂತರಿಗೆ ಸೂಕ್ತ ಪ್ರೋತ್ಸಾಹದ ಕೊರತೆ ಇದೆ. ಡಿ ಕುಮಾರಸ್ವಾಮಿ, ಸುವರ್ಣ ನ್ಯೂಸ್ 24/7, ಚಿತ್ರದುರ್ಗ.